ಇದಕ್ಕೆ ನೀರ್ಗಿರಿ ಏನಿಲ್ಲ ಬ್ರೋ, ಬೇರೆ ಮೆಣಸಿಕಾಯಿ ಮಾತ್ರ ಕೊಟ್ರಿ ಹಿಂಗ್ ಬ್ರೋ. ಇದಕ್ಕೆ ನೀರ್ಗಿರಿ ಏನಿಲ್ಲ ಬ್ರೋ, ಬೇರೆ ಮೆಣಸಿಕಾಯಿ ಮಾತ್ರ ಕೊಟ್ರಿ ಹಿಂಗ್ ಬ್ರೋ. ಬೇರೆಯವ್ರು ಯೂಟ್ಯೂಬರ್ ಎಲ್ಲ ಬಂದಿದ್ದಾರೆ, ತೋಟದ ಬಗ್ಗೆ ಕೇಳಿದ್ದಾರೆ. ಇದು ಹೊಸದಾಗಿ ಈ ತರ ಗೇಮ್ ಆಡ್ತಿರೋದು ನನಗೂ ತುಂಬಾ ಖುಷಿ ಆಗ್ತೈತೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಮಚ್ಚಾ ನಿಂದೇ ಮಚ್ಚ ಇದು ಏನಾಯ್ತು, ತಿರ್ಗಾ ನೀನೇನು ಕೊಡ್ತೀನಿ ಅಂತ ನೋಡೋಣ. ನನ್ನ ಫ್ರೆಂಡ್ ಅಂದಮೇಲೆ ಒಳ್ಳೇದೇ ಕೊಟ್ಟಿರ್ತಾನೆ ಬ್ರೋ ಅವನು. ಪಾಪ ಹುಡುಗ ಎಂಥ ಬುದ್ಧಿವಂತ, ಏನೆಲ್ಲ ಯೋಚನೆ ಮಾಡ್ತಾವನೆ. ಸೊ ಈಗ ವಿನಿ ಬ್ರೋ ಬಲೂನ್ ನಂಬರ್ 3 ಹೊಡಿತಾ ಇದ್ದಾರೆ. ನನ್ನ ಫ್ರೆಂಡ್ ಇವನೇ ಕಾರ್ತಿಕ್ನು 24/7 ನನ್ನ ಜೊತೆಗಿರ್ತಾನೆ. ಆದರೆ ರಾತ್ರಿ ಮಲ್ಕೊಂಡೋಗಿ ಮಾತ್ರ ಅವ್ರ ಮನೆಗೆ ಹೋಗ್ತಾನೆ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮಿಸ್ಟರ್ MCUಗೆ 50 ವಿಡಿಯೋಗಳ ಸೀರೀಸು 10,000 ಕ್ಯಾಶ್ ಪ್ರೈಸ್ಗೆ ಎಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಟು ಮಿಸ್ಟರ್ MCUಗೆ. ಇವತ್ತು ನಾವು ಎಲ್ಲಿದ್ದೀರಿ ಅಂದರೆ ಬಟರ್ ಮಿಲ್ಕ್ ಅವರು ಊರಲ್ಲಿದ್ದೀರಿ. ಇದು ಬಂದು ತೋಟ, ಬಾಳೆಗಿಡ ತೋಟ. ಇದು ಫ್ರೆಂಡ್ ಅವ್ರ ತೋಟ. ಇದನ್ನು ಬಂದು ಫ್ರೆಂಡ್ ಅವರೇ ಅಂಬರೀಸರ್ ಆಗಿದ್ರೇನು, ಅವರೇ ಓನರ್ ಆಗಿದ್ರೇನು. ಸೊ ನಮ್ಮ ಬಟರ್ ಮಿಲ್ಕ್ ವಿನಿ ಅವರು ಸಹಾಯದಿಂದ ಈ ತೋಟನ ಮಾಡ್ತಿದ್ದಾರೆ. ಸೊ ನೀವು ಅವ್ರ ವಿಡಿಯೋದಲ್ಲಿ ನೋಡ್ಬೋದು. ಪ್ರತಿಯೊಂದು ವಿಡಿಯೋದಲ್ಲಿನೂ ಅವ್ರು ಈ ಬಾಳೆಗಿಡಕ್ಕೆ ಏನೇನು ಮಾಡ್ತಾ ಇದ್ದಾರೆ ಫಸ್ಟ್ ನಿಂಕನು ಲಾಸ್ಟ್ವರೆಗೂ ಅಂತ ಅವರು ಸೂಪರ್ ಅಪ್ಡೇಟ್ ಮಾಡ್ತಾರೆ. ನೀವು ಬಟರ್ ಮಿಲ್ಕ್ ವಿನಿ ಅವರು Instagram ID ಹೋಗಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಅವ್ರ ಹತ್ರ ಗೇಮ್ ಆಡ್ಸಕ್ಕೆ ಬಂದಿದ್ದೀವಿ ಇವತ್ತು, ಗೇಮ್ ನಂಬರ್ 4. ಸೊ ಇವತ್ತು ನಾವು ಅವ್ರಿಗೇನು ಗೊತ್ತಿಲ್ಲ, ಸೊ ಅವ್ರಿಗೇನು ಪನಿಷ್ಮೆಂಟ್ ಇರ್ತದೇನಂತ. ಸೊ ನಾನು ಹೋಗಿ ನೀರು ಎತ್ಕೊಂಡ್ಬಿಡ್ತೀನಿ ಬ್ರೋ, ನೀವು ಏನೋ ಮಾಡ್ತಾಯಿರಿ, ಗೇಮ್ಗೆ ಪ್ರಿಪೇರ್ ಆಗಿರಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೊಳಗೆ ನಾವು ಇವಾಗ ಗೇಮ್ ಪ್ರಿಪೇರ್ ಆಗಿಗೋಣ. ಬಟರ್ ಮಿಲ್ಕ್ ವಿನಿವರು ಇವತ್ತು ಏನು ಪನಿಷ್ಮೆಂಟ್ ತಗೊತಾರೆ, ಇಲ್ಲ ಗಿಫ್ಟ್ ತಗೊತಾರ, ಇಲ್ಲ ಕ್ಯಾಶ್ ತಗೊತಾರ ಅನ್ನೋದು ಒಂದು ನಾವು ಕಾದಿದ್ದು ನೋಡಬೇಕಾಗಿರೋ ವಿಷಯ. ಸೊ ಇವಾಗ ನಾವು ಗೇಮ್ ಸ್ಟಾರ್ಟ್ ಮಾಡ್ಬಿಡೋಣ, ಬಲೂನ್ ಸೂದ್ ಬಿಡೋಣ. ಸೊ ಬನ್ನಿ. ಓದು ಬಿರಿನಾ, ಇದರಲ್ಲಿ ಏನೈತೆ, ಇದರಲ್ಲಿ ಆನೇನೈತೆ ಈ ಬಣ್ಣಲ್ಲಿ. ಇನ್ನೊಂದು, ನಾವು ರ್ಯಾಂಡಮ್ ಹಾಕ್ಬಿಡ್ತೀರಿ ಸೀಟಿಗಳು ನೋಡಿ ಅನ್ನೋದಕ್ಕನ್ನ ನಮ್ಗೆ ಗೊತ್ತಾಗುತ್ತೆ ಯಾವ ಚೀಟಿಯಲ್ಲಿ ಏನಿತ್ತು, ಯಾವ ಬಲೂನಲ್ಲಿ ಏನಿರುತ್ತೋ ಅಂತ. ಸೊ ನಾವು ರ್ಯಾಂಡಮಲ್ಲಿ ಚೀಟಿಗಳು ಮಾಡಿಸಿದ್ದೀವಿ, ಹಾಕ್ಬಿಡ್ತೀವಿ. ಸೊ ಇದರಲ್ಲಿ ಏನು ಬರುತ್ತೋ ನೋಡೋಣ. ಸೊ ಅವ್ರು ಬರೋಕ್ಕೆ ಮುಂಚೆ ಕಂಪ್ಲೀಟ್ ಮಾಡಬೇಕಿದ್ದೀನಿ ನಾವು. ಸೊ ಬನ್ನಿ, ಮುಗೀತು. ಸೊ ಬಲೂನ್ಸ್ ಎಲ್ಲ ಪ್ಯಾಕ್ ಮಾಡಿದ್ದೀರಿ. 10 ಬಲೂನ್ಸ್ ಇದೆ. 10 ಬಲೂನ್ಸ್ ಮೇಲೆ ಒಂದೊಂದು ನಂಬರು ಬರ್ದಿದ್ದೀರಿ, 10 ಗಂಟೆ ಬರ್ದಿದ್ದೀರಿ. ಸೊ ಈಗ ಬಲೂನ್ಸ್ ನೀವು ನೋಡ್ಬೋದು. ಸೊ ನಂಬರ್ 4, 3, 8 ಅಂತ. ಸೊ ನಮ್ಮ ವಿನಿ ಬ್ರೋ ಏನೇನು ಪಡ್ಕೊತಾರೆ ಅನ್ನೋದು ಕಾದಿದ್ದು ನೋಡೋಣ. ಸೊ ಅವ್ರು ಇನ್ನೂ ಬಂದಿಲ್ಲ, ನಾನು ವೆಯ್ಟಿಂಗಲ್ಲಿದ್ದೀನಿ. ಸೊ ಯಾವಾಗ ಬರ್ತಾರಂತ ನೋಡೋಣ. ಸೊ ವೆಯ್ಟಿಂಗ್. ಸೊ ವಿನಿ ಬ್ರೋ ಬರ್ತಿದ್ದಾರೆ. ಸೊ ಬನ್ನಿ. ನಮಸ್ಕಾರ ಡಂಬು. ನಮಸ್ಕಾರ ಬ್ರೋ. ನಮಸ್ತೆ ಬ್ರೋ. ನಮಸ್ತೆ. ಆರಾಮ ಬ್ರೋ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಬ್ರೋ. ನೀವು? ನಾನು ಆರಾಮ್ ಬ್ರೋ. ಆಯ್ತಾ ಟಿಫನ್? ಆಯ್ತು ಬ್ರೋ. ನಿಮ್ದು ಅಂದ್ರೆ ಬಂದು ತಿನ್ಕೊಂಡು ಹೋಗಿರಿ ಮನೇಲಿ ಬ್ರೋ. ಅದಕ್ಕೆ ಮಾತು ಬೇಗ ಬ್ರೋ, ತಿನ್ಕೊ ಬಂದೆ. ನಿಮ್ಮನ್ನ ಮೀಟ್ ಮಾಡೋದ್ರಲ್ಲಿ ತುಂಬ ಖುಷಿ ಆಗ್ತಿದೆ ಬ್ರೋ ನನಗೆ. ಸ್ವಲ್ಪ ಬ್ರೋ ಇವತ್ತು ನಿಮ್ಮ ಹತ್ರ ಗೇಮ್ ಆಡಿಸ್ತಾ ಇದ್ದೀನಿ. ಓಕೆ. ಸೊ ತುಂಬ ಖುಷಿ ಆಗ್ತಾ ಇದೆ. ಸೊ ನಿಮ್ಗೆ ಗೇಮ್ ಇನ್ಸ್ಟ್ರಕ್ಷನ್ ಏನಂತ ಹೇಳ್ಬಿಡ್ತೀನಿ ಬ್ರೋ. ಹೇಳಿ ಬ್ರೋ. ಇವತ್ತು ವಿಡಿಯೋ ನಂಬರ್ 4. ಇವತ್ತು ಕ್ಯಾಶ್ ಪ್ರೈಸ್ ಎಷ್ಟಿರುತ್ತೆ ಅಂದರೆ 650 ರೂಪಾಯಿ ಇರುತ್ತೆ. ಸೊ ಆ ಗೇಮ್ನ ನಮ್ಮ ವಿನಿ ಬ್ರೋ ಆಡ್ತಿದ್ದಾರೆ, ಬಟರ್ ಮಿಲ್ಕ್ ವಿನಿ ಅಂತ. ಸೊ ತುಂಬ ಗುಣವಂತ, ಹಾಗೆ ರೈತವಂತ, ಸೂಪರು. ಸೊ ಅವ್ರ ತಾಗಿ ಇವತ್ತು ಗೇಮ್ ಆಡಿಸ್ತಾ ಇದ್ದೀನಿ. ಸೊ ಈಗ ಬಂದು ನಾವು ವಿನಿ ಬ್ರೋಗ ಗೇಮ್ ಇನ್ಸ್ಟ್ರಕ್ಷನ್ ಬಗ್ಗೆ ಹೇಳ್ಬಿಡೋಣ. ಸೊ ಓಕೆ. ಸೊ ವಿನಿ ಬ್ರೋ ಗೇಮ್ ಇನ್ಸ್ಟ್ರಕ್ಷನ್ ಬಗ್ಗೆ ಹೇಳ್ಬಿಡ್ತೀನಿ ನಿಮಗೆ. ಹೇಳಿ ಬ್ರೋ. ಸೊ ನಮ್ಮ ಹತ್ರ 10 ಬಲೂನ್ ಇರುತ್ತೆ. ಓಕೆ. 10 ಬಲೂನಲ್ಲಿ ನಮಗೆ 10 ಆಫರ್ಸ್ ಇಟ್ಟಿರ್ತೀವಿ. ಓಕೆ. ಅದರಲ್ಲಿ 3 ಆಫರ್ ಏನಿರುತ್ತೆ ಅಂತಂದ್ರೆ, ಒಂದು ಬಂದು ಗಿಫ್ಟ್ ಇರುತ್ತೆ. ಓಕೆ. ಒಂದು ಬಂದು ಕ್ಯಾಶ್ ಪ್ರೈಸ್ ಇರುತ್ತೆ. ಓಕೆ. ಇವತ್ತು 650 ರೂಪಾಯಿ ಕ್ಯಾಶ್ ಪ್ರೈಸ್ ಇರುತ್ತೆ. ಓಕೆ. ಸೆಕೆಂಡ್ 350 ಬಂದು ಸ್ಟಾರ್ ಇರುತ್ತೆ. ನೀವು ಏನು ತಿಂತೀರೋ ಅದನ್ನ ನಾವು ಕೊಡಿಸ್ತೀವಿ. ಇನ್ ರಿಮೈನಿಂಗ್ 7 ಬಲೂನ್ಸ್ ಅಲ್ಲಿ ತರಕಾರಿ ತಿನ್ನೋ ಪನಿಷ್ಮೆಂಟ್ ಇರುತ್ತೆ ಬ್ರೋ. ಓಕೆ. ಸೊ ಈ 3 ಅವಕಾಶ ನೀವು ಪಡ್ಕೋಬೇಕಂದ್ರೆ ನಮಗೆ 100 ರೂಪೀಸ್ ಪೇ ಮಾಡಬೇಕು. ಓಕೆ ಬ್ರೋ. ನೀವು ಪೇ ಮಾಡೋ 100 ರೂಪೀಸ್ನ ನಾವು ತಿನ್ನಲ್ಲ ಬ್ರೋ. ಇವತ್ತು ನಿಮ್ಮ ಹೆಸರಲ್ಲಿ ಒಂದಿಬ್ಬರಿಗೆ ಯಾರಿಗಾದ್ರೂ ಊಟ ಕೊಡಿಸ್ಬಿಡ್ತೀವಿ ನಾವು, ನೀವು ಗೇಮ್ ಪಾರ್ಟಿಸಿಪೇಟ್ ಮಾಡಿ. ಊಟ ಕೊಡ್ತೀನಿ ಅಂದ್ರೆ 200 ರೂಪಾಯಿನೇ ಮಾಡ್ತೀನಿ ಬಿಡಿ ಬ್ರೋ. 200 ರೂಪಾಯಿ ಬೇಡ, 200 ರೂಪಾಯಿ ಇಲ್ಲ ಸಾಕು ಬ್ರೋ. 100 ರೂಪಾಯಿ ಮಾಡಿದ್ರೆ ಸಾಕು. ನಾವೀಗ ಗೇಮಲ್ಲಿ ಎಷ್ಟು ಪ್ರೈಸ್ ಇಟ್ಟಿದ್ರೆ ಅಷ್ಟೇ ಸಾಕು. ಗೇಮಲ್ಲಿ ನೀವು ಪಾಲ್ಗೊಂಡಿರೋದು ನಂಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಯಾಕಂದ್ರೆ ರೈತರು, ಯಜಮಾನನೂ ರೈತನೇ, ಸೇವಕನೂ ರೈತನೇ, ಹಾಗೆ ಅನ್ನದಾತನೂ ರೈತನೇ. ಸೊ ಅದನ್ನ ನಾನು ಹೇಳಕ್ಕೆ ತುಂಬ ಇಷ್ಟಪಡ್ತೀನಿ. ಆ ಬಿರುದು ಹೋಗೋದು ಒಬ್ಬರಿಗೆ, ರೈತನಿಗೆ ಮಾತ್ರ ಹೋಗೋದು, ಇನ್ನು ಯಾರಿಗೂ ಸೂಟ್ ಆಗಲ್ಲ ಆ ಬಿರುದು.
ಸೊ ನಮ್ಮ ವಿನಿ ಬ್ರೋ ಇದ್ದಾರೆ. ಸೊ ಪ್ರತಿಯೊಂದು ಅಪ್ಡೇಟು ಏನು ಮಾಡ್ತಾರೋ ಆ ಪ್ರತಿಯೊಂದು ಅಪ್ಡೇಟು ಡೈಲಿ ಡೇ ಟು ಡೇ ವ್ಲಾಗ್ ಥರ ಮಾಡಿ ಆ ವೆಬ್ಸೈಟ್ ಬಗ್ಗೆ ನಮ್ಗೆ ತಿಳಿಸ್ಕೊಡ್ತಾರೆ. ಸೊ ನಾವೆಲ್ಲರೂ ನೋಡಬೇಕು, ನಾವು ಎಲ್ಲರೂ ಹಂಗೆ ಸಪೋರ್ಟ್ ಮಾಡಬೇಕು ವಿನಿ ಬ್ರೋಗೆ. ಸೊ ತುಂಬ ಖುಷಿ ಬ್ರೋ. ಸೊ ಓಕೆ, ನಾವು ಖುಷಿ ಆಯ್ತು. ಅಲ್ಲಿಂದ ಪಾಪ ಗೇಮ್ ಮಾಡಕ ನನಗೆ ರೈತರಾಗಿ ಫಸ್ಟ್ ಟೈಮು ಬೇರೆಯವ್ರು ಯೂಟ್ಯೂಬರ್ ಎಲ್ಲ ಬಂದಿದ್ದಾರೆ, ತೋಟದ ಬಗ್ಗೆ ಕೇಳಿದ್ದಾರೆ. ಇದು ಹೊಸದಾಗಿ ಈ ತರ ಗೇಮ್ ಆಡ್ತಿರೋದು ನನಗೂ ತುಂಬಾ ಖುಷಿ ಆಗ್ತೈತೆ. ನೋಡೋಣ, 10 ಬಲೂನ್ ಐತಂತೆ, 10 ಬಲೂನಲ್ಲಿ 3 ಸೆಲೆಕ್ಷನ್ ಮಾಡ್ಬೇಕಂತೆ. ನಾನು ಯಾವ್ದು ಸೆಲೆಕ್ಷನ್ ಮಾಡ್ತೀನಿ ಅಂತ ನನಗೇನೆ ಗೊತ್ತಿಲ್ಲ ಇನ್ನ, ನನ್ನ ಮೈಂಡ್ ಸೆಟ್ ಹೆಂಗ್ ಓಡ್ತೈತೆ ಅಂತ. ನೋಡೋಣ, ಅದಾದ್ಮೇಲೆ ಯಾವ ಸೆಲೆಕ್ಷನ್ ಮಾಡ್ತೀನೋ, ಏನೇನು ಸಿಗ್ತೈತೆ ನನಗೂ ನೋಡೋಣ. ಹಂಗೆ ವಾಚ್ ಮಾಡ್ತಾ ಇರಿ ವಿಡಿಯೋನ, ನೋಡೋಣ. ಸೊ ಇನ್ನೊಂದು ಹೇಳ್ಬಿಡ್ತೀನಿ, ನನ್ನ ಗೇಮ್ ಪ್ರಕಾರ 650 ರೂಪಾಯಿ ಕ್ಯಾಶ್ ಪ್ರೈಸ್ ಇಟ್ಟಿದ್ದೀನಿ. ನಮ್ಮ ರೈತನಿಗೆ ಕ್ಯಾಶು ಅದೊಂದು ಇಂಪಾರ್ಟೆಂಟ್ ಅಲ್ಲ, ಒಂದು ಗೇಮ್ ಖುಷಿ ಆಡ್ಬೇಕು ಅನ್ನೋದು ಅಷ್ಟೇ. ಅವರು ಕ್ಯಾಶ್ ಪ್ರೈಸ್ ಎಲ್ಲ ನೋಡಿ ಏನು ಇಷ್ಟಪಡಲ್ಲ ಅವರು. ಸೊ ಅವ್ರು ಆಡಲಿ, ನಾವು ಗೇಮ್ ಆಡ್ಸೋಣ ಈಗ. ಸೊ ವಿನಿ ಬ್ರೋ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ವಿನಿ ಬ್ರೋ ಫಸ್ಟ್ ಬಲೂನು ಯಾವ್ದು ಹೊಡಿತಾರೆ ಅಂತ ನೋಡೋಣ. ಬ್ರೋ ರೆಡಿನಾ ನೀವು? ರೆಡಿ ಬ್ರೋ, ರೆಡಿ. ವಿನಿ ಬ್ರೋ ರೆಡಿ ಅಂತ ಹೇಳ್ತಿದ್ದಾರೆ, ಇನ್ನು ಮುಂದೆ ತಡನೇ ಇಲ್ಲ. ಸೊ ಬಲೂನ್ ನಂಬರ್ 1 ಯಾವ್ದು ನೋಡಿದ್ದಾರೆ ಅಂತ ನೋಡೋಣ. ಸೊ ಬಲೂನ್ ನಂಬರ್ ಫಸ್ಟ್ ಯಾವ್ದು ಹೊಡಿತೀರಾ ಬ್ರೋ? ಬರೋನು ಬ್ರೋ, ನನ್ನ ಹೆಸರು ವಿನಯ್ ಅಂದ್ಬಿಟ್ಟು 5 ಅಕ್ಷರ ಐತೆ. 5ನೇ ನಂಬರೇ ಸೆಲೆಕ್ಷನ್ ಮಾಡಿ. 5ನೇ ನಂಬರ್ ಬಲೂನ್ ನಂಬರ್ 5. ಸೊ ವಿನಯ್ ಬ್ರೋರು ಬಲೂನ್ ನಂಬರ್ 5 ಸೆಲೆಕ್ಟ್ ಮಾಡಿದ್ದಾರೆ. ಸೊ 5 ಅಲ್ಲಿ ಏನಿರುತ್ತೆ ಅಂತ ಇವಾಗ ನೋಡ್ಬೇಡ ನಾವು. ಸೊ ಓಕೆ, ಬಲೂನ್ ನಂಬರ್ 5 ಅಲ್ಲಿ ಬಲೂನ್ ನಂಬರ್ 5 ಎಲ್ಲಿದೆ ಬ್ರೋ? ಇದೆ ಇಲ್ಲೇ ಇದೆಯಾ? ಸೊ ಓಕೆ, ಕಟ್ ಮಾಡೋಣ. ಬಲೂನ್ ನಂಬರ್ 5 ವಿನಿ ಬ್ರೋ ಬ್ಲಾಸ್ಟ್ ಮಾಡ್ತಿದ್ದಾರೆ ಈಗ. ಸೊ ನೋಡೋಣ, ಬ್ಲಾಸ್ಟ್ ಮಾಡ್ತೀರಾ ಬ್ರೋ? ಬ್ಲಾಸ್ಟ್ ಮಾಡ್ತೀನಿ. ಇದು ನನ್ನ ಹೆಸರು 5 ನಂಬರು, ಅದಕ್ಕೋಸ್ಕರ ನಾನು ಹಂಗೆ ಸೆಲೆಕ್ಷನ್ ಮಾಡಿದೆ, ಬೇರೆ ಏನಿಲ್ಲ. ಬ್ಲಾಸ್ಟ್ ಮಾಡಿ, ನೀವೇ ಮಾಡಿ ಬ್ರೋ. ಇಲ್ಲ, ನೀವು ಮಾಡಬೇಕು. ಹೌದಾ? ನೀವು ಓದ್ತೀರಾ, ನಾವು ಓದ್ಬೇಕಾ? ಇಲ್ಲ, ನೀವು ಓದಬೇಕು. ಗ್ರೀನ್ ಚಿಲ್ಲಿ ಬಂದ್ಬಿಟ್ಟೈತೆ. ವಿನಿ ಬ್ರೋಗೆ ಗ್ರೀನ್ ಚಿಲ್ಲಿ ಬಂದಿದೆ. ಸೊ ಪನಿಷ್ಮೆಂಟ್ ಅಂತ ಹೇಳ್ಬೋದು. ಸೊ ಗ್ರೀನ್ ಚಿಲ್ಲಿ ಇವತ್ತು ತಿಂತಾರೆ ಅವರು. ಸೊ ಬ್ರೋ, ಗ್ರೀನ್ ಚಿಲ್ಲಿ ತಿನ್ಬೇಕು ಈಗ ನೀವು. ಓಕೆ ತಿನ್ಬೇಕು. ತಿಂತೀನಿ ಬ್ರೋ. ಓಕೆ, ಇದಕ್ಕೆ ನೀರ್ಗಿರಿ ಏನಿಲ್ಲ ಬ್ರೋ, ಬರೀ ಮೆಣಸಿನಕಾಯಿ ಮಾತ್ರ ಕೊಟ್ರಿ ಹಿಂಗೆ ಬ್ರೋ. ಮೆಣಸಿನಕಾಯಿ ಮಾತ್ರ ಕೊಟ್ಟರೆ ಹೆಂಗ? ನೇ ಬ್ರೋಕ ಫ್ರೆಂಡ್ಸ್ನ ಕೂಡ ಅನ್ಕೊಂಡಿರಲ್ಲ ಅವರು, ಮೆಣಸಿನಕಾಯಿ ನಾವು ತಿಂತೀವಿ ಈ ಥರ ಗೇಮ್ ಪಾರ್ಟಿಸಿಪೇಟ್ ಮಾಡಿ ಅಂತ. ಸೊ ಬ್ರೋ, ನೀವು ತಿನ್ಬೇಕೀಗ. ಓಕೆ ಬ್ರೋ, ತಿಂತೀನಿ ಬ್ರೋ. ಅವ್ರು ಕೊಟ್ಟವ್ರೆ ಪನಿಷ್ಮೆಂಟ್ ಅಂತ. ಇದು ಬರೀ ಮೆಣಸಿನ್ಕಾಯಿ ಮಾತ್ರ ಕೊಟ್ಟವ್ರೆ, ಖಾರ ಆದ್ರೆ ನಾನು ಏನು ಮಾಡೋದು? ನೀರು ಅಂತಂದ್ರೆ ನೀವು ತಪ್ಪು ತಿಳ್ಕೊಂಡು ಹೋಗ್ಬೇಡಿ, ಬೇರೆ ನೀರಂತ. ಕುಡಿಯೋ ನೀರು ಬೇಕಾಗಿರೋದು. ಏನಾಗ್ಲಿ ಪಾಪ ಅವರು ಗೇಮ್ ಅಂತ ಅಲ್ಲಿಂದ ಬಂದವ್ರೆ, ಅವ್ರು ಕೊಟ್ಟದೆ ಮರ್ಯಾದೆ ಕೊಟ್ಟಿರೋದ್ರೆ ನನಗೆ ಇಷ್ಟ ಇಲ್ಲ. ಅವ್ರು ಅಲ್ಲಿಂದ ಪ್ರೀತಿ ವಿಶ್ವಾಸದಿಂದ ಇಲ್ಲಿ ಗಂಟ ಬಂದು ನಮ್ಮ ತೋಟದಲ್ಲಿ ಬಂದು ಇಷ್ಟೆಲ್ಲ ಗೇಮ್ ಖರ್ಚು ಮಾಡಿಕೊಂಡು ಏನೈತೆ ಏನೋ ಪಾಪ ಪೆಟ್ರೋಲ್ಗೆ ಸುತ್ಕೊಂಡು ಗಾಡಿ ಎಲ್ಲ ಸುತ್ಕೊಂಡು ಬಂದಾಗ ನಾವು ಅವ್ರು ಕೊಟ್ಟಿದ್ದನ್ನ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟರೆ ಅವರು ನಾಳೆ ದಿನ 4 ಜನ ಕೇಳ್ಕೊತಾರೆ. ಈ ಥರ ವಿನಿ ಬ್ರೋ ಹತ್ರ ಹೋಗಿದ್ದೆ, ಒಳ್ಳೆ ಮರ್ಯಾದೆ ಕೊಟ್ಟರು ಅಂತ ಕೂಡ ಹೇಳ್ಕೊತಾರೆ. ಅದಕ್ಕೋಸ್ಕರ ಅಣ್ಣ, ನೀನು ಹೇಳಿದಕ್ಕೋಸ್ಕರ ನಿಮ್ಗೆ ಮರ್ಯಾದೆ ಕೊಟ್ಟು ನಾನು ತಿಂತ. ಒಪ್ತೆ ಕಡೆ ಒಪ್ತೆ. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಖಾರ ಆಗ್ತೈತಿ, ನೀರು ಹೌದು ನೀರು ತಗೊಂಬಂದಿಲ್ಲ, ತಗೊಂಡು ಕುಡ್ದೋಗ್ರಿ. ನೀರು ಬೇಕಾದ್ರೆ ಬ್ರೋ, ಅದು ಯಾವ್ದು ಬ್ರೋ? ಇಲ್ಲಿಂದ ಮೆಣಸಿನಕಾಯಿ ನಿಮ್ಮ ಕಡೆಯಿಂದ ನಮ್ಮ ಕಡೆ ಐತಲ್ಲ ಬ್ರೋ, ನಿಮ್ಮ ಕಡೆ ನಿಕಂಬರ ತಗೊಂಬಂದೆ ಕಾರಣ. ಅಯ್ಯೋ ಬ್ರೋ, ನೀರು ಬೇಕಾ? ನೆಕ್ಸ್ಟ್ ಬಲೂನು ವಿನಿ ಅವರು ಯಾವ ಸೆಲೆಕ್ಟ್ ಮಾಡ್ತಾರೆ ನೋಡೋಣ. ಬ್ರೋ, ಬಲೂನ್ ನಂಬರ್ 2 ಯಾವ ಸೆಲೆಕ್ಟ್ ಮಾಡ್ತೀರಾ? ಬ್ರೋ, ನಾನು ಬಲೂನ್ ನಂಬರು ನನ್ನ ಫ್ರೆಂಡ್ದು ಹೆಸರು ಕಾರ್ತಿಕ್. ಯಾವಾಗೂ ನನ್ನ ವಿಡಿಯೋಸ್ ಅವನೇ ವಿಡಿಯೋ ಮಾಡೋದು. ಅವನ ಹೆಸರು ಒಂದಿದ್ದೋಗ್ಲಿ, ಅವ್ನು ಕಾರ್ತಿಕ್ ಅಂದ್ರೆ 7 ಅಕ್ಷರ ಬರ್ತೈತೆ. 7ನೇ ನಂಬರ್ ಸೆಲೆಕ್ಷನ್ ಮಾಡಿದ್ರು. ಸೂಪರ್ ಬ್ರೋ, ನಿಮ್ಮ ಸೆಲೆಕ್ಷನ್ ಫಸ್ಟ್ ನಿಮ್ಮ ಹೆಸರು ತಗೊಂತೀರಾ, ಸೆಕೆಂಡ್ ಫ್ರೆಂಡ್ ಹೆಸರು ತಗೊಂತೀರಾ, ಮತ್ತೆ ಥರ್ಡ್ ಬಲೂನಲ್ಲಿ ಏನ್ ತಗೊಂತಾರ ಗೊತ್ತಿಲ್ಲ. ಸೊ ಬೇರೆ ಲೆವೆಲ್ ಸೆಲೆಕ್ಷನ್ ಬ್ರೋ ನಿಮ್ದು. ಓಕೆ ಬ್ರೋ. ಸೊ ಓಕೆ, ಮಚ್ಚಾ ನಿಂದೇ ಮಚ್ಚ ಇದು, ಏನಾಯ್ತೋ ತಿರ್ಗಾ ನೀನೇನು ಕೊಡ್ತೀನಿ ಅಂತ ನೋಡೋಣ. ನನ್ನ ಫ್ರೆಂಡ್ ಅಂದಮೇಲೆ ಒಳ್ಳೇದೇ ಕೊಟ್ಟಿರ್ತಾನೆ ಬ್ರೋ ಅವನು. ಭ್ರಮೆ ನೋ ಪ್ರಾಬ್ಲಮ್. ನನ್ನ ಫ್ರೆಂಡ್ಶಿಪ್ ಯಾವತ್ತು ಮೋಸ ಮಾಡಲ್ಲ. ಗ್ರೂಪ್ ಸಮೇತ ಗೊತ್ತಾಗ್ಬಿಡ್ತೈತೆ, ನೋಡೋಣ ಇರು ಬ್ರೋ. ನೀವೇ ತೋರಿಸ್ಬಿಡಿ. 7ನೇ ನಂಬರು. 7ನೇ ನಂಬರು ಸೆಕೆಂಡ್ ಸತಿ ಹೊಡಿತಾ ಇದ್ದಾರೆ. ಸೊ ಹೊಡೀರಿ ಬ್ರೋ. ಮಚ್ಚಾ ಒಳ್ಳೇದೇ ಮಾಡಿ ಮಚ್ಚಾ. ಮಚ್ಚಾ ಏನಣ್ಣ ಇದು? ಕೊತ್ತಂಬರಿ ಸೊಪ್ಪು ತಿನ್ಬೇಕು. ಪರವಾಗಿಲ್ಲ. ಫಸ್ಟ್ ಬಲೂನು ಮೆಣಸಿನಕಾಯಿ ಬಂತು,
ಸೆಕೆಂಡ್ನೇ ಬಲೂನು ಕೊರಿಯಂಡರ್ ಲೀವ್ಸ್ ಬಂದಿದೆ, ಅಂದರೆ ಕೊತ್ತಂಬರಿ ಸೊಪ್ಪು ಬಂದಿದೆ. ಎರಡು ಚಾನ್ಸ್ನ ಪನಿಷ್ಮೆಂಟೇ ತಗೊಂಡಿದ್ದಾರೆ. ಸೊ ಇಲ್ಲ ಬ್ರೋ, ನನ್ನ ಫ್ರೆಂಡ್ಗೋಸ್ಕರ ಏನು ಬೇಕೋ ನಾನು ಮಾಡೋಕ್ಕೆ ರೆಡಿನೇ. ಯಾಕಂತಂದ್ರೆ ಅವರಿಂದ ನಾನು ಈ ಮಟ್ಟಕ್ಕೆ ಬಂದಿರೋದು, ಇಲ್ಲಿ ನಿಂತ್ಕೊಳ್ಳೋ ಕಾರಣನೇ ನನ್ನ ಫ್ರೆಂಡ್ಸು. ಯಾವತ್ತೂ ನಾನು ಅವ್ರಿಗೆ ಅದೇ ಬೆಲೆ, ಇನ್ನೂ ದೊಡ್ಡ ಮಟ್ಟಕ್ಕೆ ಹೋದ್ರೂ ಅವ್ರು ಕೊಡೋ ಮರ್ಯಾದೆನೇ ಕೊಡ್ತೀನಿ. ನಾನು ದೊಡ್ಡವನಾಗ್ಬಿಟ್ಟಿದ್ದೀನಿ, ಅವ್ರು ನನಗೆ ಇದ್ದಾಗ ಹೆಲ್ಪ್ ಮಾಡ್ಕೊಂಡೆ, ಇದ್ದಾಗ ಅಣ್ಣ ಅನ್ನೋದು, ಹೋದ್ಮೇಲೆ ನೀನು ಯಾವನ್ ಅನ್ನೋದು ಅಂತ ನನ್ನ ಹತ್ರ ಕ್ಯಾರೆಕ್ಟರ್ಗಿರಿನೇ ಇಲ್ಲ. ಅದಕ್ಕೋಸ್ಕರ ಅವ್ನು ನಾನು ಮಚ್ಚಾಗಂತಾರೆ ಕೊತ್ತಂಬರಿ ಸೊಪ್ಪು ಬೇಕಾದ್ರೆ ತಿಂತೀನಿ ಕೊಡಿ ಬ್ರೋ. ಮೆಣಸಿನ್ಕಾಯಿ ತಿಂತೀನಿ, ಕೊತ್ತಂಬರಿ ಸೊಪ್ಪು ತಿನ್ನಲ್ಲ ಬ್ರೋ, ರೈತನಾಗಿ ನಾನು. ಬ್ರೋ ಪುಣ್ಯಾತ್ಮ. ಸೊ ಸೆಕೆಂಡ್ ಚಾನ್ಸಲ್ಲಿ ಕೊತ್ತಂಬರಿ ಸೊಪ್ಪು ಬಂತು. ಈಗ ವಿನಯ್ ಬ್ರೋ ತಿಂತಾರೆ. ನನಗೆ ಒಂಥರ ಎಲ್ಲೋ ಗಿಲ್ಟಿ ಫೀಲ್ ಆಗ್ತಾ ಇದೆ, ಯಾಕಂದರೆ ಅವ್ರ ಪಾಪ್ಯುಲಾರಿಟಿ ಆ ಥರ ಇದೆ. ಸೊ ಅಂಥದ್ರಲ್ಲಿ ನಾವು ಪನಿಷ್ಮೆಂಟ್ಸ್ ಕೊಡಿಸ್ತಾ ಇದ್ದೀರಿ. ಸೊ ಓಕೆ ಬ್ರೋ, ಆದರೆ ಅವ್ರು ಏನು ಸ್ಪೋರ್ಟಿವ್ ಆಗಿ ಗೇಮ್ ಮಾಡ್ತಾರಪ್ಪ, ನಿಜವಾಗ ಅವ್ರಿಗೆ ಹೃದಯಕ್ಕೆ ತುಂಬ ಧನ್ಯವಾದಗಳು ನಾನು. ಸೊ ಬೇಗ ಕೊಡಿ ಬ್ರೋ, ಖಾರ ಮೆಣಸಿನ್ಕಾಯಿ ಯಾವಾಗ ಖಾರ ಇದು ಒಂದೇ ಕಿತ್ತ ತಿಂತೀನಿ, ಹೇಳ್ತೀನಿ ತಿನ್ನೋಕೆ ತಾಯಿ ಕಸ್ಕೊಂಬಿಡ. ಬೇರೆ ಲೆವೆಲ್ಲ ತಿಂತಾ ಇದ್ದಾರೆ ವಿನಿ ಬ್ರೋ ಮಾತ್ರ. ಸೊ ನನಗೆ ಸೂಪರ್ ಬ್ರೋ, ಸೂಪರ್ ಬ್ರೋ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರೋ. ಬ್ರೋ ತುಂಬ ಖುಷಿ ಆಗ್ತಿದೆ. ವಿನಿ ಬ್ರೋ, ಹಾಂ ಹೇಳಿ ಬ್ರೋ. ಆಲ್ರೆಡಿ 2 ಬಲೂನ್ ಬ್ಲಾಸ್ಟ್ ಮಾಡಿದ್ದೀರಾ. ಹೌದು. ಇವಾಗ ಇರೋದು ಇನ್ನು ಒಂದೇ ಬಲೂನು ಅವಕಾಶ ಇರೋದು. ಹೌದು. ಸೊ ಫಸ್ಟ್ ಬಲೂನಲ್ಲಿ ಮೆಣಸಿನಕಾಯಿ ತಿಂದ್ರಿ. ಹೌದು. ಸೆಕೆಂಡ್ನೇ ಬಲೂನಲ್ಲಿ ಕೊತ್ತಂಬರಿ ಸೊಪ್ಪು ತಿಂದ್ರಿ. ಓಕೆ. ಸೊ 3ನೇ ಬಲೂನಲ್ಲಿ ನಾನು ಕೇಳ್ಕೊತೀನಿ, ಸೊ ಏನೋ ಪನಿಷ್ಮೆಂಟ್ ಬರ್ತೀರಾ, ಯಾವ್ದಾದ್ರು ಗಿಫ್ಟು, ಕ್ಯಾಶು, ಇಲ್ಲ ಸ್ಟಾರ್, ವಾಟ್ ಎವರ್ ವಾಂಟ್ ಈಟ್, ನೀವೇನು ತಿನ್ಬೇಕು ಅನ್ಕೊಂತೀರೋ ಅದು ಕೊಡಿಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ಈಗ ವಿನಿ ಬ್ರೋ ಬಲೂನ್ ನಂಬರ್ 3 ಹೊಡಿತಾ ಇದ್ದಾರೆ. ಸೊ ಬಲೂನ್ ನಂಬರ್ 3 ಏನು ಸೆಲೆಕ್ಟ್ ಮಾಡ್ತೀರಾ ಬ್ರೋ? ಬ್ರೋ ನನ್ನ ಫ್ರೆಂಡು ತರುಣ್ ಅಂತ ಇದ್ದ, ಅವನು ಇವತ್ತಿಲ್ಲ, ಹಿಂದೆ ಇದ್ದ. ನಿಮಗೂ ನೋಡಿರ್ಬೋದೇನೋ ವೀಡಿಯೋಸಲ್ಲಿ, ಯಾವಾಗ ನಮ್ಮ ಜೊತೆಲಿದ್ದು. ಏನು ಅನ್ಎಕ್ಸ್ಪೆಕ್ಟಾಗಿ ಆ ಭಗವಂತನಿಗೆ ಏನೋ ಇಷ್ಟ ಆಗಿಲ್ಲ ಏನೋ ಗೊತ್ತಿಲ್ಲ, ಬಟ್ ಇವಾಗ ನಮ್ಮ ಜೊತೆ ಇಲ್ಲ. ಇವಾಗ ನೀವು ಬಂದು ಯೂಟ್ಯೂಬರ್ ಯಾರನ್ನ ಬಂದಾಗೂ ಕೂಡ ಜೊತೆಗಿರ್ತಾ ಇದ್ನು. ಅವನ ಹೆಸರು ತನೋಜು. ಅವನ ಹೆಸರಲ್ಲಿ 6 ನಂಬರ್ ಬರ್ತೈತೆ, 6 ಸೆಲೆಕ್ಷನ್ ಮಾಡಿಬ್ರು. ಅದು ಏನನ ಬರಲಿ ನನಗೇನು ತೊಂದರೆ ಇಲ್ಲ, ಕಷ್ಟನ ಬರಲಿ, ಇಲ್ಲಿ ಮೆಣಸಿನ್ಕಾಯಿ ಆಗಲಿ ಬರಲಿ, ಇನ್ನೊಂದು ಏನನ ಬರಲಿ, ನಾನು ತಿನ್ನೋಕೆ ನಾನು ರೆಡಿ ಇರ್ತೀನಿ. ನನ್ನ ಫ್ರೆಂಡ್ಶಿಪ್ ಮುಖ್ಯ. 6ನೇ ನಂಬರ್ ಸೆಲೆಕ್ಷನ್ ಮಾಡಿ ಬ್ರೋ, ಅದು ಏನನ್ನಾಗೋಗ್ಲಿ ಬ್ರೋ. ನೀವು ಫ್ರೆಂಡ್ಶಿಪ್ ವ್ಯಾಲ್ಯೂ ಇದೆಯಲ್ಲ ಬ್ರೋ. ಹೌದು ಬ್ರೋ. ಸೊ ವಂಡರ್ಫುಲ್ ವ್ಯಾಲ್ಯೂ ಬ್ರೋ. ಅದೇ ಥರ ನಿಮ್ಮ ಫ್ರೆಂಡ್ಶಿಪ್ಗೂ ನೀವು ಅದೇ ಥರ ಕೊಟ್ಟು ಸಪೋರ್ಟ್ ಮಾಡಿಕೊಂಡು ಜೊತೆಲಿ ಕೊಡಿ ಬ್ರೋ. ಥ್ಯಾಂಕ್ ಯು ಬ್ರೋ, ಖಂಡಿತ ಖಂಡಿತ. ಓಕೆ. ಸೊ ತನೋಜ್ ಅವರು ನೇಮಲ್ಲಿ 6 ಲೆಟರ್ಸ್ ಬರುತ್ತೆ. ಸೊ ಬಲೂನ್ ನಂಬರ್ 6 ಸೆಲೆಕ್ಟ್ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಬಲೂನ್ ನಂಬರ್ 6ಅಲ್ಲಿ ಏನಿದೆ ಅಂತ ನೋಡೋಣ. ಸೊ ನೋಡಿ ಬ್ರೋ, ಬಲೂನ್ ನಂಬರ್ 6. ಸೊ ಬಲೂನ್ ನಂಬರ್ 6 ವಿನಿ ಬ್ರೋ ಹೊಡಿತಾ ಇದ್ದಾರೆ. ಲಾಸ್ಟ್ ಚಾನ್ಸ್ ಇದು, 3ನೇ ಚಾನ್ಸು. ಈ ಚಾನ್ಸಲ್ಲಿ ಏನು ಬರುತ್ತೆ ನೋಡೋಣ. ಸೊ ಅದು ಫ್ರೆಂಡ್ ಹೆಸರು ತಗೊಂಡಿದ್ದಾರೆ, ತನೋಜ್ ಅಂತ. ಸೊ ಒಳ್ಳೇದಾಗತ್ತೆ ಅಂತ ನಾನು ಅನ್ಕೊತಾ ಇದ್ದೀನಿ. ಮಿಸ್ ಯು ಸೋ ಮಚ್, ಮಿಸ್ ಯು ಸೋ ಮಚ್ ಮಚ, ಲವ್ ಯು ಫಾರ್ ಎವರ್ ಮಚ. ನೀನು ಯಾವತ್ತೂ ನಾವು ಬಿಟ್ಟು ಕೊಡಲ್ಲ ಮಚ. ಗಿಫ್ಟೇ ಬಂದೈತೆ ಮಚ. ಗಿಫ್ಟ್ ಬಂದಿದೆ. ಸೊ ತನೋಜ್ ಬ್ರೋ ಹೆಸರು ತಗೊಂಡು ಬಲೂನ್ ನಂಬರ್ 6 ಹೊಡೆದು ಗಿಫ್ಟ್ ಬಂದಿದೆ. ಸೊ ವಂಡರ್ಫುಲ್ ಅಂತ ಹೇಳ್ಬೋದು. ಸೊ ಬ್ರೋ ಅವ್ನು ತುಂಬ ಖುಷಿ ಆಯಿತು, ತುಂಬ ಖುಷಿ ಆಯಿತು. ಸೊ ನಿಮ್ಮ ಗಿಫ್ಟು ನಿಮ್ಮ ಫ್ರೆಂಡ್ ಮೂಲವಾಗ ನಿಮ್ಗೆ ಗಿಫ್ಟ್ ಸಿಕ್ಕಿದೆ. ಹೌದೌದು. ಸೊ ಗಿಫ್ಟ್ ಕೊಟ್ಬಿಡ್ತೀರಿ ಬ್ರೋ ನಿಮಗೆ. ಓಕೆ ಓಕೆ ಬ್ರೋ ಗಿಫ್ಟು ಓಪನ್ ಮಾಡೋಕ್ಕಿಂತ ಮುಂಚೆ ಸೊ ಹೀರೋ ಬಲೂನ್ಸ್ ಎಲ್ಲ ಹೊಡೆದ್ಬಿಡಿ ನೋಡೋಣ. ಹೀರೋ ಬಲೂನ್ಸ್ ಎಲ್ಲ ಏನಿರುತ್ತೆ ನೋಡೋಣ. ಹೌದಾ? ಕ್ಯಾಶ್ ಯಾವ ಬಲೂನ್ ಇರುತ್ತೆ ನೋಡೋಣ. ಕ್ಯಾಶು ಸ್ಟಾರ್ ಐತಲ್ಲ ಅದಾದ್ರೆ ಇದರಲ್ಲಿ ಆನಿಯನ್ ಇದೆ. ಆನಿಯನ್ ಐತೆ. ನೆಕ್ಸ್ಟ್ ಬಲೂನ್ ಯಾವ್ದು ಬ್ರೋ? ಇದು ಅದು 8 ಹೊಡಿತಾರೆ. ಇದು ಯಾವುದು? 8 ಸ್ಟಾರ್ ಇತ್ತು. 8 ಸ್ಟಾರ್ ಇತ್ತು, ಬಟ್ ಮಿಸ್ ಆಯ್ತು. ಓಕೆ, ಇರ್ಲಿ ಪರವಾಗಿಲ್ಲ. ನಂಬರ್ 10 ನಿಮ್ಮ ಫೋರ್ಸ್ ಕಿತ್ಕೊ ಹೋಗುತ್ತೆ ಬ್ರೋ ಬಲೂನ್ಸ್ ಎಲ್ಲ. ಕ್ಯಾಶು ಬಲೂನ್ ನಂಬರ್ 10 ಕ್ಯಾಶ್ ಇತ್ತು. ಈ ಕ್ಯಾಶ್ ನಾನು ಪಡ್ಕೊಬೇಕಾಗಿತ್ತು. ಏನು ಮಾಡೋಕ್ಕಾಗಲ್ಲ, ಸಿಕ್ಕಿಲ್ಲ. ಎಲ್ಲ ಮೆಣಸಿನ್ಕಾಯಿ ಪಡ್ಕೊಂಬಿಟ್ನೆ. ಆದರೆ ನನ್ನ ಫ್ರೆಂಡ್ಶಿಪ್ ಮುಖ್ಯ ಬಿಡು ಮಚ್ಚ, ದುಡ್ಡೆಲ್ಲ ಬೇಕಾಗಿಲ್ಲ ನನಗೆ. ನನ್ನ ಫ್ರೆಂಡ್ಶಿಪ್ ಮುಖ್ಯ. ಫ್ರೆಂಡ್ಶಿಪ್ ಪ್ರಾಣನೇ ಕೊಡೋಣ. ಓಕೆ, ನೀರೋಟ್ರಾಗೆಲ್ಲ ಪನಿಷ್ಮೆಂಟ್ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತು. ಸೊ ಓಕೆ, ಇದರಲ್ಲಿ ಕಾಕರಕಾಯಿ ಇದೆ. ಕಾಕರಕಾಯಿ ಮಿಸ್ ಆಗಾಯಿತು. ಸೊ ಓಕೆ, ನೀರೋದಾಗೆಲ್ಲ ಪನಿಷ್ಮೆಂಟ್ ಇರುತ್ತೆ ಅಂತ ನಮ್ಗೆ ಗೊತ್ತು. ಕ್ಯಾಶ್ ಬಲೂನ್ ನಂಬರ್ 10 ಸಿಕ್ಕಾಯಿತು. ಸೊ ವಿನಿ ಬ್ರೋಗೆ ಬಲೂನ್ ನಂಬರ್ 6 ಹೊಡೆದ್ರು. ಅವರು ಫ್ರೆಂಡ್ಸ್ ಹೆಸರು ತಗೊಂಡು ಬಲೂನ್ ನಂಬರ್ 6 ಹೊಡೆದ್ರು. ಅವ್ರಿಗೆ ಗಿಫ್ಟ್ ಬಂದಿದೆ. ಸೊ ಅವ್ರಿಗೆ ಗಿಫ್ಟ್ ಕೊಟ್ಬಿಡೋಣ ಈಗ. ಸೊ ಓಕೆ, ಇದು ನಾನು ಹೊಡೆದ್ಬಿಟ್ಟು ಓಕೆ ಫೋನ್ ಮಾಡಿದ್ರು.
ಗಿಫ್ಟ್ ಓಪನ್ ಮಾಡೋಣ. ಏನೈತೆ ಗೊತ್ತಿಲ್ಲ ನನಗೂ ವಿಚಾರ. ಫಸ್ಟ್ ಟೈಮ್ ಬರ್ತಾ ಇರೋದು ಈ ಥರ. ತುಂಬ ಸಲ ಬಂದೈತೆ, ಆದರೆ ತೋಟಕ್ಕೆ ಬಂದು ಈ ಥರ ಯೂಟ್ಯೂಬ್ ಕಡೆಯಿಂದ ಬಂದಿರೋದು ಫಸ್ಟ್ ಗಿಫ್ಟ್ ಇದು ಅನ್ಕೊತೀನಿ. ನೋಡೋಣ ಏನೈತೆ, ಏನಿರ್ಬೋದು. ಓಕೆ, ಏನು ಡಿಫ್ರೆಂಟಾಗಿ ಏನೋ ತಂದಿರ್ತಾರೇನೋ, ನೋಡೋಣ. ಇದು ಪೆನ್ ಸ್ಟ್ಯಾಂಡ್, ಇದು ಪೆನ್ ಸ್ಟ್ಯಾಂಡ್, ಇದು ಹ್ಯಾಪಿ ಬರ್ತ್ಡೇ ಅಂತ ಐತೆ. ಓಕೆ, ಇದನ್ನು ನಾನೇನು ಮಾಡ್ತೀನಂದರೆ, ಈ ಗಿಫ್ಟು ನೀವು ಕೊಟ್ಟಿದ್ರೆ ಓಕೆ, ಈ ಗಿಫ್ಟು ನನ್ನ ಫ್ರೆಂಡ್ ಕಡೆಯಿಂದಲ್ಲ ಬಂದಿರೋದು, ಅವನ ಹೆಸರು ತನೋಜು, ಅವನ ಕಡೆಯಿಂದ ಬಂದಿರೋದು. ಈ ಗಿಫ್ಟ್ನ ನನ್ನ ಫ್ರೆಂಡ್ಸ್ಗೆ ಯಾರಿಗಾನ ಒಬ್ರು ಕೊಟ್ಬಿಡ್ತೀನಿ. ಯಾಕಂತಂದರೆ ಅವ್ನಿಗೆ ಬಂದಿರೋದು ಅವ್ನು ನೆನ್ಪಿಟ್ಕೊಂಡಿದ್ದು ಅಂತ. ಇಲ್ಲ ನಾನು ಇಟ್ಕೊಳಕ್ಕೆ ಹೋದರೆ ಚೆನ್ನಾಗಿರಲ್ಲ, ಯಾಕಂದ್ರೆ ನನ್ನ ಫ್ರೆಂಡಿಂದ ನಾನು ಪಡ್ಕೊಂಡಿದ್ದು. ನೋಡೋಣ, ಆದರೆ ಹಿಂಗಂದ್ರಂಗೆ ಈ ಗಿಫ್ಟ್ನ ವಿನಿ ಬ್ರೋ ಪಡ್ಕೊಂಡಿದ್ದಾರೆ. ಸೊ ಇದರಲ್ಲಿ ಹ್ಯಾಪಿ ಬರ್ಡೇ ಅಂತಿದೆ. ಸೊ ಇದು ಬಂದು ಅವರು ಫ್ರೆಂಡ್ಸ್ ಅವರು ಹೆಸರಲ್ಲಿ ಪಡ್ಕೊಂಡ್ರು. ಸೊ ನಿಮ್ಮ ಬರ್ತ್ಡೇ ಯಾವಾಗ ಬ್ರೋ? ನನ್ನ ಬರ್ತ್ಡೇ ಆಗಸ್ಟ್ 8ನೇ ತಾರೀಕು ಬ್ರೋ. ಆಗಸ್ಟ್ 8ನೇ ತಾರೀಕು. ಸೊ ನಾವು ಈಗಲೇ ವಿಶ್ ಮಾಡೋಣ ಬ್ರೋ, ಜನವರಿಯಲ್ಲೇ ವಿಶ್ ಮಾಡೋಣ. ಅಡ್ವಾನ್ಸ್ ಹ್ಯಾಪಿ ಬರ್ಡೇ ವಿನಿ ಬ್ರೋ. ತುಂಬಾ ಸಕ್ಸಸ್ಫುಲ್ ಆಗಿ ಬೆಳೀರಿ, ತುಂಬಾ ಎತ್ತರ ಬೆಳಿಬೇಕು. ಇನ್ನು ಈ ತರ ನೀವು ವ್ಯವಸಾಯ ತುಂಬಾ ಅಪ್ಡೇಟ್ ಮಾಡಬೇಕು. ನಮ್ಮ ಜನತೆಗೆ ಎಲ್ಲ ವ್ಯವಸಾಯದ ಬಗ್ಗೆ ಅರ್ಥ ಮಾಡಿಸ್ಬೇಕು. ಎಲ್ಲ ಏನೇನು ಮಾಡ್ತಾರೆ, ವ್ಯವಸಾಯದವ್ರು ಎಷ್ಟು ಕಷ್ಟ ಪಡ್ತಾರೆ, ಅದ್ರ ಫಲಿತಾಂಶ ಏನಿರುತ್ತೆ, ಅದು ಒಂದೊಂದು ಕೃಷಿನೂ ಹೆಂಗ್ ಮಾಡ್ತಾರೆ ಅನ್ನೋದು ಇನ್ನೂ ತುಂಬಾ ಹೆಚ್ಚಿಗೆ ತಿಳಿಸ್ಕೊಡ್ಬೇಕು ಅಂತ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇನ್ನು ಮುಂದೆ ಮಾಡ್ತಾನೆ ಇರ್ತೀನಿ. ನಿಮ್ಮ ಸಪೋರ್ಟ್ ಖಂಡಿತವಾಗಿ ನಂಗೆ ಬೇಕೇ ಬೇಕು. ನೀವಿಲ್ಲ ಅಂದರೆ ನಾನಿಲ್ಲ. ನಿಮ್ಮಿಂದ ನಾನು ಈ ಮಟ್ಟದಾಗಿರೋದು, ಈ ಲೆವೆಲ್ಗೆ ಬಂದಿರೋದಷ್ಟೇ. ಈ ಮಟ್ಟದಾಗ ನಿಂತ್ಕೊಳಕ್ಕೂ ನೀವೇ ಕಾರಣ. ಇದೇ ಥರ ನಂಗೆ ಸಪೋರ್ಟ್ ಮಾಡ್ತಾಯಿರಿ. ಒಳ್ಳೆ ಕಂಟೆಂಟ್ ವೀಡಿಯೋಸು ನಮ್ಮ ತೋಟದ ಬಗ್ಗೆ ನಾನು ಕೊಡ್ತಾ ಇರ್ತೀನಿ. ಆದಷ್ಟು ನಾನು ಡಿಫ್ರೆನ್ಸು ವೀಡಿಯೋಸ್ ಮಾಡೋಕೆ ಹೋಗ್ತೀನಿ. ಏನಂದರೆ ತೋಟದ ಬಗ್ಗೆನೇ ಏನು ಗೊತ್ತಿಲ್ಲದ್ದು ಅಂಥದ್ದು. ನೋಡೋಣ, ಮುಂದೆ ಹೋಗ್ತಾ ಇರ್ತೀನಿ, ಹಂಗೆ ಸಿಗ್ತಾ ಇರ್ತೈತೆ ನಿಮಗೂ. ನನ್ನ ಫ್ರೆಂಡ್ ಇವನೇ ಕಾರ್ತಿಕ್ನೋ, ಯಾವಾಗಷ್ಟೇ ನಾನು ವೀಡಿಯೋಸ್ ಮಾಡಬೇಕಾದ್ರೆ 24/7 ನನ್ನ ಜೊತೆಗಿರ್ತಾನೆ. ಆದರೆ ರಾತ್ರಿ ಮಲ್ಕೊಂಡೋಗಿ ಮಾತ್ರ ಅವ್ರ ಮನೆಗೆ ಹೋಗ್ತಾನೆ. ಬೆಳಗ್ಗೆ ಏನಿಂದ ಸಂಜೆವರೆಗೂ ನನ್ನ ಜೊತೆಗೆ ಇರ್ತಾನೆ, ವೀಡಿಯೋಸ್ ಮಾಡ್ಕೊಂಡೆ ಶೂಟ್ ಮಾಡ್ತಾ ಇರ್ತಾನೆ. ಅದೇ ಥರ ನಂಗೆ ಸಪೋರ್ಟ್ ಮಾಡ್ತಾನೆ. ತುಂಬ ಜನಕ್ಕೂ ಡೌಟ್ ಇತ್ತು, ಅಣ್ಣ ಯಾರಣ್ಣ ನಿಮ್ಮ ವೀಡಿಯೋಗಳೆಲ್ಲ ಮಾಡೋದಂತ. ಎಲ್ಲ A to Z ಎಲ್ಲ ಇವನೇ ಮಾಡೋದು. ನನ್ನ ಬೆನ್ನೆಲುಬಾಗಿ ನಮ್ಮ ಸ್ವಂತ ಅಣ್ಣನ ಇಲ್ಲ ತಮ್ಮನ ಥರನೂ ನನ್ನ ಪಕ್ಕದಾಗ ನಿಂತ್ಕೊಂಡು ನಾನು ಸಪೋರ್ಟ್ ಮಾಡ್ತೀನಿ ಅಂತ ಹೇಳವನೇ. ಅದೇ ಥರ ಅವ್ನಿಗೂ ನಿಮ್ಗೇನು ಡೌಟ್ ಇದ್ದರೆ ನಮ್ಮ ಡೌಟ್ ಕ್ಲಿಯರ್ ಮಾಡಿದ್ದೀನಿ. ಡೌಟ್ ಇತ್ತು ನಿಮ್ಗೆ ಇಷ್ಟು ದಿನ, ಅದಕ್ಕೆ ಡೌಟ್ ಕ್ಲಿಯರ್ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮಚ್ಚ. ನಿನ್ನ ಪ್ರೀತಿ ಯಾವತ್ತೂ ನಾನು ಮರೆಯಲ್ಲ. ನಮ್ಮ ಮಚ್ಚಾಗನ್ನ ನಾನು ಯಾವತ್ತೂ ಬಿಟ್ಕೊಡಲ್ಲ. ಯಾರನ್ನೂ ಅಷ್ಟೇ, ನನ್ನ ಫ್ರೆಂಡ್ಶಿಪ್ ಸರ್ಕಲಲ್ಲಿ ಅಷ್ಟೇ ಯಾರನ್ನೂ ನಾನು ಬಿಟ್ಕೊಡೋದಷ್ಟೇ, ಮೋಸ ಮಾಡೋಕ್ಕೂ ಹೋಗಲ್ಲ ನಾನು. ಅದೇ ಥರ ನಮ್ಮ ಫ್ರೆಂಡ್ಶಿಪ್ಪು ಯಾವಾಗಲೂ ಇದೇ ಥರ ಇರಲಿ ಅಂತ ನನಗೆ ಕೇಳ್ಕೊತೀನಿ. ಈ ಪ್ರೆಸೆಂಟಲ್ಲಿ ನನಗೆ 2 ಸಾಂಗ್ ನೆನಪಾಗ್ತಾ ಇದೆ. ಸ್ನೇಹಕ್ಕೆ ಸ್ನೇಹ, ಪ್ರೀತಿಗೆ ಪ್ರೀತಿ ಅನ್ನೋ ಒಂದು ಸಾಂಗು. ಸೆಕೆಂಡ್ ಸಾಂಗು ಕುಚ್ಚಿಕ್ಕು ಕುಚ್ಚಿಕ್ಕು ಕುಚ್ಚಿಕ್ಕು, ನೀನೊಂದು ಚಡ್ಡಿ ದೋಸ್ತು ಗಣ ಕುಚ್ಚಿಕ್ಕು. ಅಷ್ಟು ಫ್ರೆಂಡ್ಶಿಪ್ನ ಅಷ್ಟು ಲವ್ ಮಾಡ್ತಾರೆ ವಿನಿ ಬ್ರೋ. ಯಾಕಂದ್ರೆ ನೀವು ಸ್ಟಾರ್ಟಿಂಗ್ ನೋಡ್ಕೊಂಡು ಬಂದಿದ್ದೀರ ವಿಡಿಯೋ ನೋಡ್ಬೋದು. ಫ್ರೆಂಡ್ ಹೆಸರೇ ತಗೊಂಡು ತಿರ್ಗಾ ಫ್ರೆಂಡಲ್ಲೇ ಅಂದರೆ ನಾನು ಸಪೋರ್ಟ್ ಮಾಡ್ತಾ ಇರೋದು, ನಾನು ಬೆಳೆಸ್ತಾ ಇರೋದು, ನನಗೆ ಬೆಂಬಲವಾಗಿ ಹಿಂದ್ಗಡೆ ನಿಂತಿರೋದಲ್ಲ ನನ್ನ ಫ್ರೆಂಡ್ಸ್ ಅಂತ ಹೇಳ್ತಾ ಇರ್ತೀನಿ. ಸೊ ಆ ಥರ ಫ್ರೆಂಡ್ಸ್ನ ಅಷ್ಟು ಪ್ರೀತಿ ಮಾಡ್ತಾರೆ. ಸೊ ನೀವು ನಿಮ್ಮ ಫ್ರೆಂಡ್ಸ್ನ ಅಷ್ಟೇ ಪ್ರೀತಿ ಮಾಡಿ. ಒಂದು ಒಳ್ಳೆ ಸ್ನೇಹಿತ ಇದ್ದರೆ 100 ಬುಕ್ಗೆ ಸಮಾನ ಅಂತಾರೆ. ವಿಡಿಯೋ ನಂಬರ್ 4, ಬಟರ್ ಮಿಲ್ಕ್ ವಿನಿ ಅವರು ನಮ್ಮ ಹತ್ರ 100 ರೂಪೀಸ್ ಪೇ ಮಾಡಿ ಗೇಮ್ ಮಾಡಿದ್ರು. ಸೊ ಅವ್ರ ಹೆಸರಲ್ಲಿ ಇವತ್ತು ಅವ್ರು ಕೊಟ್ಟಿದ್ದು 100 ರೂಪಾಯಿಯಾಗ ಇಬ್ಬರು ಊಟ ಕೊಡಿಸ್ಬಿಡೋಣ ಬನ್ನಿ. ಇಲ್ಲ ಊಟ ಐತೆ, ತಿಂದರೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಸಿಗ್ತೀನಿ ಇದೇ ಥರ. ಸೊ ಅಲ್ಲಿವರೆಗೂ ಟಾಟಾ ಬಾಯ್, ಸಿ ಯು. ಎಲ್ಲರಿಗೂ ನಮಸ್ಕಾರ.